ಈಗ ಇಲ್ಲಿ ಕೂತಿದ್ದಾಳೆ. ಯಾರಪ್ಪ ಇದು ಕೊಡ್ಸಿದ್ ನಿಂಗೆ? ಯಾರು ಕೊಡ್ಸಿದ್ದು? ಅಪ್ಪ ಹೆಸ್ರೇನು? ಗಿರೀಶ್. ಅದೆಲ್ಲ ಬಾಯಿಗೆ ಹಾಕ್ಬಾರ್ದು, ನಾನು ಹಿಂಗೆ ಹೇಳಿಲ್ಲ. ನಾನು ಇಳಿಸ್ತೀನಿ ಹಂಗಾದ್ರೆ. ನಾನು ಬಿಡು ಹಂಗಾರೆ ಮನೆಗೆ ಕಳಿಸ್ತೀನಿ, ಅಮ್ಮ ಮನೆಗೆ. ಹೋಗ್ತೀಯ ನೀನು ಲಕ್ಷ್ಮಿ ಮನೆಗೆ? ನೀ ಲಕ್ಷ್ಮಿ ಮನೆಗೆ ಹೋದರೆ ಬೇಡ ನೀನು ಇಲ್ಲಿ. ಇವಾಗ ನಿನಗೆ ಅನ್ನ ನೋಡಿ ನೋಡಿ ಇಷ್ಟೇ. ನಾನು ಹೇಳಿಲ್ವ, ಅವಳು 5 ನಿಮಿಷ ಅಷ್ಟೇ ಅದ್ರಲ್ಲಿ ಕೂರೋದವಳು. 5 ನಿಮಿಷನೂ ಕೂರಲ್ಲ ಹೇಳ್ಬೇಕು ಅಂದರೆ ಕರೆಕ್ಟಾಗಿ. ಆಗಲೇ ಅಂಜು ಅಂತ ಬಂದು ಇವಳು. ಇವಾಗ ನಾನು ಇಳಿಸ್ಬೇಕು ಇವಳನ್ನ. ಇಳಿಸ್ಲಾ? ಸಾಕಾ? ಹಾಂ, ಕೂರ್ತೀರಾ? ಕೂರಲ್ವಾ? ಸಾಕಾ? ನೋಡಿ, ಇದು ಇವಳ ಕತೆ. ಇಳಿರಿ, ಬನ್ನಿ. ನೋಡಿ ನೋಡಿ, ಇದು ಚೇಷ್ಟೆ ಕುಚೇಷ್ಟೆ ಏನು ಅಂದರೆ ಹಿಂಗೆ ಆಡ್ಬೇಕಂತೆ ಅವರು ಈ ಥರ. ಕಳ್ಳ ಇವರು. ಸಾಕಷ್ಟೇನಾ? ಇಳಿತೀರಾ? ಬನ್ನಿ ಇಳೀರಿ. ಜಂಪ್ ಮಾಡಿ. ಹೆಂಗೆ 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 ಜಂಪ್ ಮಾಡೋದು ಮನಸ್ವಿ? ವೆರಿ ಗುಡ್. ಹಾಂ, ಸೂಪರ್. ಇವಾಗ ಊಟ ಮಾಡಿಸ್ಲಾ ನಿನಗೆ ನಾನು? ಹ್ಯಾಪಿ? ಇವಾಗ ಅವಳದು ಊಟ ರೆಡಿ ಇದೆ. ಇವಾಗ ಅವಳಿಗೆ ನಾನು ಊಟ ಮಾಡಿಸ್ಬೇಕು. ನೋಡಿ ಎಷ್ಟು ಸರ್ಕಸ್ ಮಾಡಬೇಕು ಗೊತ್ತಾ ಅವಳಿಗೆ ಊಟ ಮಾಡಿಸ್ಬೇಕು ಅಂತಂದರೆ. ಭಲೇ ಜೋರಿದ್ದಾಳೆ ನನ್ನ ಮಗಳು ಗೊತ್ತಾ. ಅವಳಿಗೋಸ್ಕರ ಅಂತ ತುಪ್ಪ, ಹಾಲು, ಅನ್ನ ಎಲ್ಲ ಹಾಕಿ ಕಲಸಿ ತಿನ್ನಿಸ್ತಾ ಇದ್ದೀನಿ. ಮೇಡಮ್ಮು ಖಾರ ಜಾಸ್ತಿ ತಿನ್ನಲ್ಲ, ಸೊ ಹಾಗಾಗಿ ಇದು ಅವಳಿಗೆ. ನೋಡಿ ನಮ್ಮ ಮಗಳು ಹಿಂಗೆ ಚೇಷ್ಟೆ ಮಾಡ್ತಾ ಇದ್ದಾಳೆ. ನೋಡಿ ನೋಡಿ, ಇದು ಮಾಡಿ ಅನ್ನ ನೋಡಿ ಈಗ ಹಾಕ್ಕೊಂಬಂದಿದ್ದೀನಿ. ಈಗ ಆಲ್ರೆಡಿ ಬೇಡ ಅಂತ ಹೇಳ್ತಾ ಇದ್ದಾಳೆ. ಚೇಷ್ಟೆ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ. ಆ ಥರ ಎಲ್ಲ ಮಾಡಬಾರ್ದು ಪಿಂಕು. ನಾ ಅವಳನ್ನ ಪ್ರೀತಿಯಿಂದ ಪಿಂಕು ಅಂತ ಕರಿತೀನಿ. ನೋಡಿ ಅವಳು ಆಟ ಹೆಂಗೆ ಆಡ್ತಾ ಇದ್ದಾಳೆ ಅಂತ. ಮಾಡಿ. ಹಾಂ, ವೆರಿ ಗುಡ್. ಮೊದಲನೇ ತುತ್ತು ನನ್ನ ಮಗಳಿಗೆ. ಯಮ್ಮಿ ಕಂದ, ಯಮ್ಮಿ. ನೋಡಿ ನೋಡಿ, TV ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ನೋಡಿ ಹಿಂಗೆ ಕರ್ಚಿಫಲ್ಲಿ ಇಟ್ಕೊಳ್ಳೋದು, ಆ ಥರ ಕ್ಲೀನಾಗಿ ಒರೆಸ್ಕೊಳ್ಳೋದು ಅವಳ ಕತೆ. ಸರಿ, ಅವಳಿಗೆ ಇವಾಗ ನಾನು ಊಟ ಮಾಡಿಸಿ ಆಮೇಲೆ ನಾನು ನಿಮಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್ ಬಾಯ್ ಮಾಡಿಬಿಡು.